ನರೇಂದ್ರ ಮೋದಿ ಅವರು ಇರ್ಬೋದು, ಮನಮೋಹನ್ ಸಿಂಗ್ ಅವರು ಇರ್ಬೋದು, ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಇರ್ಬೋದು, ಎನಿ ಲೀಡರ್. ಆದ್ರೆ ಇದು ಗ್ಲೋಬಲ್ ಎಕಾನಮಿಕ್ಸ್. ಇಂಡಿಯಾ GDP 8.2%, ವರ್ಲ್ಡ್ ಅಲ್ಲೇ ಫಾಸ್ಟೆಸ್ಟ್. ಆದ್ರೂ ರುಪಿ ಆಲ್ಮೋಸ್ಟ್ 90 rupees per dollar. ಫಾರ್ ಯುವರ್ ಇನ್ಫಾರ್ಮೇಶನ್, ಚೈನಾ ಕರೆನ್ಸಿ, ಜಪಾನ್ ಕರೆನ್ಸಿ, ಯೂರೋ, UK ಪೌಂಡ್ ಎಲ್ಲದು ವೀಕ್ ಆಗಿದೆ. ಯಾಕೆ? ನಮ್ಮ ಇಂಡಿಯನ್ ಎಕಾನಮಿ ಸ್ಟ್ರಾಂಗ್ ಇದ್ರೂ ಕರೆನ್ಸಿ ವೀಕ್ ಆಗಿದೆ. ಓಕೆ, GDP ಮೆಷರ್ ಮಾಡುತ್ತೆ ನಾವು ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಅಂತ, ಎಕಾನಮಿ ಎಷ್ಟು ಗ್ರೋ ಆಗ್ತಿದೆ ಅಂತ. ಆದ್ರೆ ರುಪಿ ವ್ಯಾಲ್ಯೂ ಮೆಷರ್ ಮಾಡುತ್ತೆ ಡಾಲರ್ ಡಿಮ್ಯಾಂಡ್ ವರ್ಸಸ್ ರುಪಿ ಡಿಮ್ಯಾಂಡ್. ಸೊ GDP ಮತ್ತೆ ಈ ರುಪಿ ಡಾಲರ್ ಎರಡು ಟೋಟಲಿ ಡಿಫರೆಂಟ್ ಇಶ್ಯೂ. ಇಂಡಿಯಾ ಆಯಿಲ್, ಗೋಲ್ಡ್, ಎಲೆಕ್ಟ್ರಾನಿಕ್ಸ್, ಚಿಪ್ಸ್ ತುಂಬಾ ಇಂಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಮಾಡ್ತಿದ್ರೆ ಡಾಲರ್ ಬೇಕಾಗುತ್ತೆ. ಡಾಲರ್ ಡಿಮ್ಯಾಂಡ್ ಜಾಸ್ತಿ ಆದ್ರೆ ರುಪಿ ಆಟೋಮೆಟಿಕಲಿ ವೀಕ್ ಆಗುತ್ತೆ. GDP ಸ್ಟ್ರಾಂಗ್ ಇದ್ರೂ ಇಂಪೋರ್ಟ್ ಜಾಸ್ತಿ ಇದ್ರೆ ರುಪಿ ಫಾಲ್ ಆಗುತ್ತೆ. ಇಂಡಿಯಾ ಎಕ್ಸ್ಪೋರ್ಟ್ ಮಾಡೋದ್ಕಿಂತ ಇಂಪೋರ್ಟ್ ಮಾಡ್ತಿರೋದೇ ಜಾಸ್ತಿ. ಎವ್ರಿ ಮಂತ್ ಇಂಡಿಯಾ ಜಗತ್ತಿಗೆ ತುಂಬಾ ಡಾಲರ್ನ ಪೇ ಮಾಡ್ತಾ ಇದೀವಿ. ದಿಸ್ ಈಸ್ ಕಾಲ್ಡ್ ಟ್ರೇಡ್ ಡಿಫಿಸಿಟ್. ಇದು INR ಮೇಲೆ ಹ್ಯೂಜ್ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದೆ. ಆಯಿಲ್ ಟ್ರಾನ್ಸಾಕ್ಷನ್ಸ್, ಗ್ಲೋಬಲ್ ಟ್ರೇಡ್, ಇನ್ವೆಸ್ಟ್ಮೆಂಟ್ಸ್ ಎಲ್ಲದು ಡಾಲರ್ ಅಲ್ಲೇ ಆಗ್ತಾ ಇದೆ. ಜಗತ್ತಲ್ಲಿ ಡಾಲರ್ ಡಿಮ್ಯಾಂಡ್ ಆಲ್ವೇಸ್ ಜಾಸ್ತಿನೇ ಇರೋದು ಅಲ್ವಾ? ಸೊ ಇವನ್ ಇಫ್ ಇಂಡಿಯಾ ಸ್ಟ್ರಾಂಗ್ ಇದ್ರೂ ಡಾಲರ್ ಸ್ಟ್ರಾಂಗರ್ ಇದ್ರೆ ರುಪಿ ವೀಕ್ ಆಗುತ್ತೆ. ಫಾರಿನ್ ಇನ್ವೆಸ್ಟರ್ಸ್ ನ ದುಡ್ಡು ಹೊರಗೆ ಹೋಗ್ತಾ ಇದೆ. US ಅಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ. ಸೊ ಫಾರಿನ್ ಇನ್ವೆಸ್ಟರ್ಸ್ ಇಂಡಿಯಾದಿಂದ US ಗೆ ದುಡ್ಡನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. FIIs ಔಟ್ಫ್ಲೋ ಜಾಸ್ತಿ ಆದ್ರೆ ರುಪಿ ಡೌನ್ ಆಗುತ್ತೆ. ಒನ್ ಮೋರ್ ಎಫೆಕ್ಟ್ NDF ಅಂತ ಇದೆ. ಸೊ ಬಿಕಾಸ್ ಆಫ್ ದಟ್ ಆಲ್ಸೋ ಡಾಲರ್ ಪ್ರೈಸ್ ಜಾಸ್ತಿ ಆಗ್ಲಿಕ್ಕೆ ಕಾರಣ. ವೆರಿ ಇಂಪಾರ್ಟೆಂಟ್, ಇಂಡಿಯಾ ಇನ್ಫ್ಲೇಷನ್ US ಗಿಂತಲೂ ಜಾಸ್ತಿ. ಇನ್ಫ್ಲೇಷನ್ ಜಾಸ್ತಿ ಇದ್ರೆ ರುಪಿ ಪರ್ಚೇಸಿಂಗ್ ಪವರ್ ನ್ಯಾಚುರಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾರೇ ಒಬ್ರು ಪ್ರೈಮ್ ಮಿನಿಸ್ಟರ್ ಇದ್ರು ಅವರು ಡಾಲರ್ ಪ್ರೈಸ್ ನ ಕಂಟ್ರೋಲ್ ಮಾಡೋದು ಕಷ್ಟನೇ. ರುಪಿ ಮೂವ್ಮೆಂಟ್ 80% ಗ್ಲೋಬಲ್ ಫ್ಯಾಕ್ಟರ್ಸ್ ಇಂದನೇ ಆಗೋದು, ಇನ್ನೊಂದು 20% ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಮೇಲೆ ನಿಂತಿದೆ. ಈ ಎಲ್ಲ ಇನ್ಫಾರ್ಮೇಶನ್ ಯೂಸ್ಫುಲ್ ಅನಿಸ್ತಾ? ಹಾಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ, ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ.